ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬೆಂಗಳೂರಿನಿಂದ 44 ಕಿಲೋಮೀಟರ್ ಅಂತರದಲ್ಲಿರೋ ಶ್ರೀ ಭದ್ರಕಾಳಿ ಶಕ್ತಿಪೀಠ ಕಾಳಪ್ಪನಹಳ್ಳಿ ಕ್ಷೇತ್ರದ ಮತ್ತಷ್ಟು ವಿಶೇಷತೆಗಳು, ಈ ಕ್ಷೇತ್ರದ ಹಿನ್ನೆಲೆ, ಹಾಗೆ ಮಹಾಪ್ರತ್ಯಂಗಿರಾ ದೇವಿಯನ್ನು ಪೂಜಿಸೋದ್ರಿಂದ ನಮಗಾಗುವಂತಹ ಲಾಭಗಳೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಭಕ್ತಾದಿಗಳು ಸಹ ತಮ್ಮ ಸ್ವಂತ ಅನುಭವಗಳನ್ನು ಸಹ ಹಂಚ್ಕೊಂಡಿದ್ದಾರೆ, ಅದನ್ನು ಸಹ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಪ್ರತಿ ಭಾನುವಾರ, ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿವಸ ವಿಶೇಷ ಪೂಜೆಗಳಿರುತ್ತೆ ಇಲ್ಲಿ. ಈ ಕ್ಷೇತ್ರದ ಹಿನ್ನೆಲೆಯನ್ನು ನಾನು ನಿಮಗೆ ಚಿಕ್ಕದಾಗಿ ಹೇಳ್ತೀನಿ. ಈ ಶಕ್ತಿಪೀಠದ ಪ್ರಧಾನ ಅರ್ಚಕರ ಕನಸಲ್ಲಿ 16 ಅಡಿ ಭದ್ರಕಾಳಿಯ ರೂಪದಲ್ಲಿ ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ರೂಪದಲ್ಲಿ ಯಾವಾಗಲೂ ಕನಸಲ್ಲಿ ಬಂದು ದೇವಿ ನುಡಿತಾ ಇದ್ರಂತೆ, ನನಗೊಂದು ದೇವಸ್ಥಾನವನ್ನು ಕಟ್ಟಿ ನನ್ನ ಪೂಜಿಸು, ಬರುವಂತಹ ಭಕ್ತಾದಿಗಳ ಸಂಕಷ್ಟಗಳನ್ನು ನಾನು ಇಲ್ಲಿ ಬಗೆಹರಿಸಬೇಕು ಅಂತ. ಮೊದಲಿಗೆ ಇವರು ಇದನ್ನು ಇಷ್ಟು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಮತ್ತು ಬಸವ ಜಯಂತಿಯಂದು ಉಗ್ರ ರೂಪದಲ್ಲಿ ಕನಸಲ್ಲಿ ಬಂದು ಕೆನ್ನೆಗೆ ಜೋರಾಗಿ ಬಾರಿಸಿ ದೇವಸ್ಥಾನ ಕಟ್ಟಲಿಕ್ಕೆ ಆಜ್ಞೆಯನ್ನು ಮಾಡ್ತಾಳಂತೆ. ಹೀಗೆ ಉತ್ತರ ದಿಕ್ಕಿಗೆ ಹೋಗುತ್ತಿದ್ದಂತೆ ಮಲ್ಲಿಗೆ, ಗಂಧ, ಸುಗಂಧ ದ್ರವ್ಯಗಳ ಪರಿಮಳ ಬರುವುದು. ಅಲ್ಲಿ ಭೂಮಿಯನ್ನು ಅಗೆದರೆ ಒಂದು ಶಿವಲಿಂಗ ದೊರೆಯುತ್ತದೆ. ಶಿವಲಿಂಗ ಹೇಗೆ ದೊರೆಯುತ್ತೋ ಹಾಗೆ ಆ ವಿಗ್ರಹವನ್ನು ನನ್ನ ವಿಗ್ರಹದ ಮುಂದೆ ಪ್ರತಿಷ್ಠಾಪನೆ ಮಾಡುವಂಥ ಆಜ್ಞೆಯನ್ನು ಮಾಡ್ತಾಳೆ. ದೇವಿಯ ಆಜ್ಞೆಯ ಮೇರೆಗೆ ಆ ಲಿಂಗವನ್ನು 18 ಕೈಗಳ ಶ್ರೀ ಭದ್ರಕಾಳಿ ಸಾಲಿಗ್ರಾಮ ವಿಗ್ರಹವನ್ನು ಸ್ಥಾಪಿಸಿ, ದೊರೆತಂತಹ ಈ ಶಿವಲಿಂಗಕ್ಕೆ ಮುಕ್ಕಂಡೇಶ್ವರ ಎಂದು ಹೆಸರಿಟ್ಟು ಶ್ರೀ ಭದ್ರಕಾಳಿಯ ಮುಂದೆ ಇರಿಸಿ ಲಿಂಗವನ್ನು 9 ವರ್ಷದಿಂದ ಸತತವಾಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಿವ ಮತ್ತು ದೇವಿ ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರೋದ್ರಿಂದ ಭಕ್ತರು ಏನೇ ಹರಕೆಯನ್ನು ಕಟ್ಟಿಕೊಂಡ್ರೂ ಸಹ 100ಕ್ಕೆ 100 ಭಾಗ ಈಡೇರುತ್ತೆ ಅಂತ ಹೇಳಲಾಗುತ್ತೆ. ಅದೆಷ್ಟೋ ವರ್ಷದಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವರು ಸಹ ಈ ಕ್ಷೇತ್ರಕ್ಕೆ ಬಂದು ಹರಕೆಯನ್ನು ಕಟ್ಟಿದ ಮೇಲೆ ಆರೋಗ್ಯ ಸಮಸ್ಯೆ ಬಗೆಹರಿದಿದೆ. ಹಾಗೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥವರು ಸಹ ಈ ಕ್ಷೇತ್ರಕ್ಕೆ ಬಂದು ಹೋದ ಮೇಲೆ ವಾಸಿಯಾಗಿರುವಂತಹ ಉದಾಹರಣೆಗಳು ಸಹ ಸಾಕಷ್ಟಿದೆ. ಎಷ್ಟೋ ವರ್ಷ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿವೆ. 16 ವರ್ಷಗಳಿಂದ ಜಮೀನು, ಕೋರ್ಟು, ಕೇಸು ಅಂತ ಅಲೆದವ್ರಿಗೆ ಇಲ್ಲಿ ಬಂದು ಹೋದ ಮೇಲೆ ಕೋರ್ಟ್ ಕೇಸ್ ಬಗೆಹರಿದಿದೆ. ಮನೆ ಕಟ್ಟಲಿಕ್ಕೆ ದುಡ್ಡೇ ಇಲ್ಲ ಅಂತ ಪರದಾಡ್ದವ್ರಿಗೂ ಸಹ ಇಲ್ಲಿಗೆ ಬಂದು ಹರಕೆಯನ್ನು ಕಟ್ಟಿದ ಮೇಲೆ ಲಕ್ಷ್ಮಿ ಹೊಲಿದು ಮನೆಯನ್ನು ಕಟ್ಟಿ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ಸ್ನೇಹಿತರೆ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾಗಿ ಹರಕೆಯನ್ನು ಸಲ್ಲಿಸುವಂತಹ ವಿಧಾನ ಇರುತ್ತೆ. ಈ ಕ್ಷೇತ್ರದಲ್ಲಿ ಸಹ ನಾಣ್ಯವನ್ನು ಕಟ್ಟಿ ತಮ್ಮ ಸಮಸ್ಯೆಗೆ ಅನುಸಾರವಾಗಿ ದೇವಿ ಮುಂದೆ ಬೇಡ್ಕೋತಾರೆ. ಯಾವ ಸಮಸ್ಯೆಗೆ ಎಷ್ಟೆಷ್ಟು ರೂಪಾಯಿಯನ್ನು ಕಟ್ಟಬೇಕು ಅಂತ ಹೇಳ್ತಾ ಹೋಗ್ತೀನಿ. 3 ರೂಪಾಯಿ ಆರೋಗ್ಯ ಸಮಸ್ಯೆಗೆ, 4 ರೂಪಾಯಿ ಭೂಮಿ ವಿಚಾರ, ಸೈಟ್ ವಿಚಾರಕ್ಕೆ, 5 ರೂಪಾಯಿ ಕೊಟ್ಟಿರುವಂಥ ಹಣ ವಾಪಸ್ ಬರಲಿಕ್ಕೆ, 6 ರೂಪಾಯಿ ವ್ಯಾಪಾರ ವ್ಯವಹಾರ ಹಣಕಾಸಲ್ಲಿ ನಷ್ಟ ಇರೋರಿಗೆ, 7 ರೂಪಾಯಿ ಸಂತಾನ ಬಗ್ಗೆ, ಕೋರ್ಟ್ ವಿಚಾರ, ಮದುವೆಯಲ್ಲಿ ವಿಳಂಬ ಇರೋರಿಗೆ, 8 ರೂಪಾಯಿ ಶತ್ರುಬಾಧೆ, 11 ರೂಪಾಯಿ ಆರ್ಥಿಕ ಸಮಸ್ಯೆ, ವಿದ್ಯಾಭ್ಯಾಸ, ಮನೆ ಸಮಸ್ಯೆ, ಉದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಈ ಒಂದು ಕಾಯಿನನ್ನು ತಮ್ಮ ಸಮಸ್ಯೆಗೆ ಅನುಸಾರವಾಗಿ ಪ್ರತಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಅರಿಶಿಣದ ಬಟ್ಟೆಯಲ್ಲಿ ಕಾಯಿನನ್ನು ಕಟ್ಟಿ ದೇವಸ್ಥಾನ 9 ಪ್ರದಕ್ಷಿಣೆಯನ್ನು ಹಾಕಿ ದೇವಿ ಮುಂದೆ ಪ್ರಾರ್ಥನೆ ಮಾಡಿ ಇಲ್ಲಿ ಇರುವಂತಹ ತ್ರಿಶೂಲಕ್ಕೆ ಕಟ್ಟಬೇಕಾಗತ್ತೆ. ಸ್ನೇಹಿತರೆ, ಮುಡುಪನ್ನು ಯಾಕೆ ಕಟ್ಟಬೇಕು, ಯಾವ ರೀತಿಯಾಗಿ ಮುಡುಪನ್ನು ಕಟ್ಟೋದ್ರಿಂದ ನಮಗೆ ಆದಷ್ಟು ಬೇಗ ಫಲ ಸಿಗುತ್ತೆ, ಇದರಿಂದ ಇರುವಂತಹ ಮಹತ್ವ ಏನು ಅನ್ನೋದನ್ನು ಈ ಒಂದು ಕ್ಷೇತ್ರದ ಮೊದಲನೇ ವಿಡಿಯೋದಲ್ಲಿ ಗುರೂಜಿಗಳ ಸಂದರ್ಶನದಲ್ಲಿ ತುಂಬಾ ವಿವರವಾಗಿ ತಿಳಿಸಿದ್ದಾರೆ. ಬೂದುಗುಂಬಳಕಾಯಿ ದೀಪ ಯಾಕೆ ಹಚ್ಚಬೇಕು, ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಹಚ್ಚೋದ್ರ ಹಿಂದೆ ಇರುವಂತಹ ಮಹತ್ವ ಏನು ಅನ್ನೋದನ್ನು ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಒಂದ್ಸಲ ಆ ವಿಡಿಯೋವನ್ನು ನೋಡಬಹುದು. ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ದೇವರುಗಳನ್ನು ಸಹ ನಾವು ಕಾಣಬಹುದು, ಪೂಜಿಸಬಹುದು. ಈ ದೇವಸ್ಥಾನದಲ್ಲಿ ನೀವು ಎಲ್ಲಿ ನೋಡಿದ್ರು ನಿಮಗೆ ದೇವರ ವಿಗ್ರಹಗಳೇ ಕಾಣಿಸುತ್ತೆ. ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ. ಕಾಲಭೈರವೇಶ್ವರ, ಈಶ್ವರ, ಆಂಜನೇಯ, ತಾಯಿ ಚಾಮುಂಡೇಶ್ವರಿ, ಕಾಳಿ, ಸಪ್ತಮಾತೆಯರನ್ನು ಸಹ ನಾವು ನೋಡಬಹುದು. ಶ್ರೀ ಮಾರಿಕಾಂಬಾ ದೇವಿಯರು, ಉತ್ಸವ ಮೂರ್ತಿಗಳು, ದೇವಸ್ಥಾನದ ಸುತ್ತಲೂ ದೇವರ ನಾಗರ ಪ್ರತಿಷ್ಠಾಪನೆಯನ್ನು ಸಹ ನಾವು ನೋಡಬಹುದು. ಈ ದೇವಸ್ಥಾನದ ಪಕ್ಕದಲ್ಲೇ ಹೋಮ ನಡೆಯುವಂತಹ ಸ್ಥಳದಲ್ಲಿ ಶ್ರೀ ಪ್ರತ್ಯಂಗಿರಾ ದೇವಿಯನ್ನು ನಿರ್ಮಿಸಲಾಗಿದೆ. 6 ಅಡಿ ಎತ್ತರದ 1700 kg ತೂಕದ ಪಂಚಲೋಹ ವಿಗ್ರಹದ ಶ್ರೀ ಪ್ರತ್ಯಂಗಿರಾ ದೇವಿಯನ್ನು ನಾವು ಕಾಣಬಹುದು. ಶಿಲ್ಪಿಗಳ ನಾಡು ನಮ್ಮ ಹೆಮ್ಮೆಯ ಶಿವಾರ ಪಟ್ಟಣದಿಂದ ಈ ವಿಗ್ರಹವನ್ನು ಕರೆತರಲಾಗಿದೆ.
ಪ್ರತ್ಯಂಗಿರ ದೇವಿಯನ್ನು ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ವಿಭಿನ್ನ ಹಾಗೂ ವಿಶೇಷವಾಗಿ ಕಾಣಿಸ್ತಾಳೆ ಇಲ್ಲಿ. ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಮಹಾಪ್ರತ್ಯಂಗಿನಿ ಹೋಮ ನಡೆಯುತ್ತೆ ಅಂತ ಕೇಳ್ಪಟ್ವಿ. ರಾಶಿ ರಾಶಿ ಮೆಣಸಿನಕಾಯಿಯನ್ನ ಹೋಮದಲ್ಲಿ ಹಾಕೋದ್ರಿಂದಾನು ಅದು ಯಾವುದೇ ರೀತಿಯಾಗಿ ಘಾಟ್ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ನಿಜಕ್ಕೂ ಪವಾಡ ಕೂಡ. ಈ ಒಂದು ಮಹಾಪ್ರತ್ಯಂಗಿನಿ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಏನಕ್ಕೋಸ್ಕರ ದೇವಿನ ಪೂಜೆ ಮಾಡ್ತಾರೆ, ಯಾಕೆ ದೇವಿನ ಆರಾಧಿಸ್ಬೇಕು, ಈ ಒಂದು ಹೋಮ ಮಾಡೋದ್ರಿಂದ ಯಾವ ಯಾವ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದನ್ನ ತಿಳಿಸ್ಕೊಡಕ್ಕಾಗುತ್ತೆ. ಹೇಳ್ತೀನಿ. ಪ್ರತ್ಯಂಗರಿ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ದೇವತೆಗಳು ಎಲ್ಲ ದೇವಸ್ಥಾನಗಳು ಇದೆ. ಪ್ರತ್ಯಂಗರಿ ದೇವಿ ಅಂತಂದ್ರೆ ಕಡಿಮೆ. ಯಾಕಂತಂದ್ರೆ ಅವಳು ಬೆಂಕಿ ಒಳದ್ರೆ ಬೆಳಿತೀವಿ, ಒಲಿಲ್ಲ ಅಂದರೆ ಸುಟ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಅವಳು ಸವಾಸ ಯಾರು ಮಾಡಲ್ಲ. ಪ್ರತ್ಯಂಗರಿ ಅಂತಂದರೆ ಉಗ್ರ ರೂಪ, ನರಸಿಂಹನ ರೂಪ. ಮತ್ತು ಎಲ್ಲ ದೇವತೆಗಳಿಗೆ ಅತಿ ಶಕ್ತಿವಂತಳಾಗಿರುವಂಥದ್ದು ಪ್ರತ್ಯಂಗರಿ ದೇವಿ. ಮತ್ತು ಅವಳಿಗೆ ಅವತಾರ, ಬಹಳಷ್ಟು ಅವತಾರ. ಯಾರು? ಪ್ರತ್ಯಂಗರಿ ದೇವಿ. ಕಲಿಯುಗ ದೇವತೆ ಅಂತೀವಿ ಆ ತಾಯಿನ. ನೋಡಿ, ಎಲ್ಲ ದೇವತೆಗಳೇ ಚಂಡಿ ಹೋಮ ಆಗಲಿ ಇಲ್ಲ ದುರ್ಗಾ ಹೋಮ ಆಗಲಿ ಯಾವುದೇ ಒಂದು ಹೋಮ ಮಾಡಿದಾಗ ವನಸಿರಿಯರ ಬಂದಂಥ ಗಿಡಮೂಲಿಕೆಗಳನ್ನ ಹೋಮಕ್ಕೆ ಅರ್ಪಣೆ ಮಾಡಿದ್ರೆ ಈ ಪ್ರತ್ಯಂಗರಿ ದೇವಿಗೆ ಪ್ರತಿಯೊಂದು ವಿಚಾರದಲ್ಲೂ ಕಾರದ ಪದಾರ್ಥಗಳನ್ನು ಕೊಟ್ಟು ಆ ಯಮನಿಗೆ ತೃಪ್ತಿ ಮಾಡುವಂಥದ್ದು ವಿಶೇಷ. ಯಾಕಂತಂದ್ರೆ ಪ್ರತ್ಯಂಗರಿ ಅಂತಂದ್ರೆ ಅವಳ ಹೆಸರಲ್ಲೇ ಇದೆ. ಪ್ರತ್ಯಂಗರಿ ಅಂತಂದ್ರೆ ಮಾನವನ ಜೀವನದಲ್ಲಿ ಬಾಧೆಗಳನ್ನು ನಿವಾರಣೆ ಮಾಡುವಂಥದ್ದು ಪ್ರತ್ಯಂಗರಿ. ಏನಂತಂದ್ರೆ ಈಗ ತಾಂತ್ರಿಕ ಮಾಂತ್ರಿಕ ಪ್ರಯೋಗಗಳು ಜಾಸ್ತಿ ಈ ಕಲಿಯುಗದಲ್ಲಿ. ಸುಮ್ಮನೆ ಏನಾದ್ರು ನಿಮ್ಮೇನು ತುಳಿತಾ ಇರೋದು, ಸುಮ್ಮನೆ ಅವ್ನ ಹೆಸರಲ್ಲಿ ಏನೋ ಮಾಡ್ತಾ ಇರೋದು. ಯಾರೋ ಏನೋ ಮಾಡ್ತಾರೆ, ತಗೊಂಡೋಗಿ ಹೇಳ್ತಾರೆ, ಮಾಡಿಸ್ಕೊಂಬಂದು ಅವ್ರ ಮನೆ ಹತ್ರ ತುಳಿತಾ ಇರೋದು, ರಕ್ತ ಚೆಲ್ಲೋದು. ಹೇಳ್ತಾರೆ, ಬಂದು ಸ್ವಾಮಿ ನಮ್ಮ ಮನೆಗೆ ರಕ್ತ ಚೆಲ್ಲಿದ್ರು. ಈ ತರ ಎಲ್ಲ ಸಮಸ್ಯೆಗಳಿಗೆ ಆ ಪ್ರತ್ಯಂಗರಿ ದೇವಿಯಿಂದ ಅನುಗ್ರಹ ಸಿಗ್ತದೆ. ಯಾವ ತಾಂತ್ರಿಕ ಮಂತ್ರಗಳು ಬೇಡ, ಯಾವುದೇ ತಾಯ್ತಿಗಳು ಬೇಡ. ಅವಳಲ್ಲಿ ಸಂಕಲ್ಪ ಮಾಡಿ 3 ಅಮಾವಾಸ್ಯೆ ಸತತವಾಗಿ ಬಂದ ಆ ಹೋಮಕ್ಕೆ ಭಾಗವಹಿಸಿದ್ರೆ ನೀವೇನು ಸಂಕಲ್ಪ ದೃಢ ಸಂಕಲ್ಪ, ಪ್ರತಿಯೊಂದು ವಿಚಾರದಲ್ಲಿ ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಮಾಡ್ಕೊಂಡಿದ್ದು ಏನೂ ಆಗಲ್ಲ. ಸಂಕಲ್ಪ ಮಾಡ್ಕೊಂಡಾಗ ಮಾತ್ರ ಆ ಕೆಲಸ ನಿಮ್ಗೆ ನೆರವೇರ್ತದೆ. ದೇವಿನ ನಾವು ಕೇಳ್ಕೊಬೇಕು. ನನ್ಗೆ ಹೊಟ್ಟೆ ಹಸುವಾಗಿದೆ, ನನಗೊಬ್ಬನಿಗೆ ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಾಗುತ್ತಾ? ಹಸುವಾದ ನಾವು ಎಲ್ಲನ್ನು ಕೇಳಿದ್ರೆ ಹೊಟ್ಟೆ ಹಸಿತದೆ ಅಂದ್ರೆ ಊಟ ಹಾಕ್ತಾರೆ. ಹಂಗೆ ದೇವಿ ನಾವು ಕೇಳ್ಕೊಬೇಕು. ನಮ್ಗೆ ಹಸುವಾಗಿದೆ, ನಾವು ದೇವ್ರಿನ ಸಂಕಲ್ಪ ಮಾಡ್ಕೊಬೇಕು. ನೀನೇನು ಮಾಡ್ತೀವಿ ಬಿಡ್ತೀಯಮ್ಮ, ನಾನು ಬಂದಿದ್ದೀನಿ, ನನ್ಗೆ ಒಳ್ಳೇದಾಗ್ಬೇಕು, ನೀನು ಒಳ್ಳೇದು ಮಾಡ್ಲೇಬೇಕಂತ ನೀನು ಬಿಡಲ್ಲ ಅಂತೇಳಿ ಕೂತ್ಕೊಂಡಾಗ ಇವ್ರು ಯಾರ ಮೊಂಡ ಅಂತೇಳಿ ಕೈ ಹಿಡ್ಕೊಂಡ್ಬಿಡ್ತಾರೆ. ಯಾವುದಷ್ಟೇ ನಾವು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ನಾವು ಫಲಗಳನ್ನ ತಗೊಂಬೇಕು. ಸುಮ್ಮನೆ ಹೋಗ್ಬಾರ್ದು. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿನ ಫಲಗಳು, ಅಲ್ಲಿನ ದೇವರ ಅನುಗ್ರಹಗಳನ್ನ ಪಡ್ಕೊಬೇಕು. ಈ ಪ್ರತ್ಯಂಗರಿ ಅಂತಂದ್ರೆ ಬಹಳಷ್ಟು ವಿಶೇಷವಾದ ಒಂದು ಶಕ್ತಿ ಇರೋದಂಥದ್ದು ವಿಶೇಷ. ಈ ಪ್ರತ್ಯಂಗರಿ ದೇವಿ ಹೋಮ ಮಾಡಿದ್ರೆ ಏನಪ್ಪ ಪ್ರಯೋಜನಗಳಂತಂದ್ರೆ ಮಾನವರ ಜೀವನದಲ್ಲಿ ಬರುವಂಥ ಶತ್ರುಗಳ ಬಾಧೆ. ನೋಡಿ, ಎಲ್ಲಾ ಜೀವನದಲ್ಲಿ ಬರುವಂಥದ್ದು ಹೆಚ್ಚಾಗಿ ಬರೋದು ಶತ್ರುಗಳ ಕಾಟ. ಎಲ್ಲೋದ್ರೂ ಕಾಟಗಳ ಶತ್ರುಗಳದು. ನಾವು ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲೂ ಶತ್ರುಗಳು ಉಟ್ಕೊಂತಾರೆ, ವ್ಯವಹಾರ ಮಾಡ್ತಿದ್ರೆ ಅಲ್ಲೂ ಶತ್ರುಗಳು ಉಟ್ಕೊಂತಾರೆ, ಮನೆ ಕಟ್ಕೊಂಡು ಮನೆ ತಗೊಂಡು ಬಾ ಅಲ್ಲೂ ಶತ್ರುಗಳು ಪಕ್ಕದಾಗ ನಿಂತ್ಕೊಂತಾರೆ. ಎಲ್ಲೋದ್ರೂ ಶತ್ರುಗಳೇ. ಈ ದೇವಸ್ಥಾನ ಮಾಡ್ಬೇಕಾದ್ರೆ ಇಲ್ಲೂ ಶತ್ರುಗಳವ್ರೆ, ಯಾರನ್ನೂ ಬಿಡಲ್ಲ ಅವರು. ಅವ್ರಿಗೆ ಅದೇ ಕೆಲಸ, ಬೇರೆ ಕೆಲಸ ಇಲ್ಲ. ಅಂತ ಶತ್ರುಗಳು ನಾಳೆಗೆ ಹಿಡಿದು ಬಡ್ದಂಥವಳು ಪ್ರತ್ಯಂಗರಿ ದೇವಿ. ಅವಳು ಗೊಪ್ಸ್ಬಿಟ್ರೆ ಸಾಕು, ರಿಸಲ್ಟ್ ಅಷ್ಟೇ. ನೀವು ಕಾಯಂಗೆ ಇಲ್ಲ. ಅಮ್ಮ ಇಂಥದ್ದು ನನ್ಗೆ ತೊಂದರೆ ಮಾಡ್ತಾವ್ರೆ, ನೀನು ನೋಡ್ಕೊಂಬೇಕಾದ್ರೆ ಮುಗಿತಾವ್ರ ಆಟ. ಅದು ಶತ್ರುಗಳಂದ್ರೆ ಆ ಶತ್ರುಗಳಿಂದ ನಮಗೆ ಯಾವುದೇ ಸಮಸ್ಯೆಗಳಾಗಬಾರ್ದು. ನೀವು ಕೇಳ್ಕೋ ಸಂಕಲ್ಪ ಇದೆ, ಶತ್ರುಗಳಿಂದ ನಮ್ಗೆ ಯಾವುದೇ ದೃಷ್ಟಿ ದೋಷಗಳಾಗಬಾರ್ದು. ಶತ್ರುಗಳು ನಮ್ಗೆ ಮಿತ್ರಗಳಾಗಲಿ, ಅವ್ರ ಅನ್ನಂಥ ಶಾಪಗಳು ನಮ್ಗೆ ತಟ್ಟಬಾರ್ದು. ಅವರಿಂದ ಏನೇ ಸಮಸ್ಯೆಗಳು ನಮ್ಗೆ ಆಗಬಾರ್ದು. ಅವ್ರಿಗಿಂದ ಯಾವುದೇ ಕೆಟ್ಟದ್ದು ನಮ್ಗೆ ಆಗಬಾರ್ದು ಅಂತೇಳಿ ನಾವು ಸಂಕಲ್ಪ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಮೆಣಸಿನ್ಕಾಯಿ ಐತೆ ಅವ್ನು ಹೋಗ್ಲಿ ಅಂತ ಹಾಕ್ತಾರೆ. ಅದು ಮಾಡಬೇಡಿ ದಯವಿಟ್ಟು. ನಾವು 5 ಬೆಳ್ಳು ತೋರಿಸಿದಾಗ ಒಬ್ಬನ ನಮ್ಮನ್ನು ನೋಡ್ತಾ ಇರ್ತದೆ. ಒಬ್ಬನಿಗೆ ಯಾವತ್ತೂ ಕೇಳೋದು ಬಯಸಬಾರ್ದು. ನಾವೇನು ಸಂಕಲ್ಪ ಮಾಡೋದು, ದೇವಪ್ಪ ಭಗವಂತ ಬಂದಿದ್ದೀನಿ, ನನ್ನ ಶತ್ರುಗಳವ್ರೆ, ಅವರಿಂದ ನನಗೇನು ತೊಂದರೆ ಆಗ್ಬಾರ್ದು ಅಂತ ಇಷ್ಟೇ ಮಾತ್ರ ಕೇಳ್ಕೊಳ್ಳಿ. ಅವನ್ನ ಮುಗಿಸ್ಬಿಡು ಅದೆಲ್ಲ ದಯವಿಟ್ಟು ಯಾರು ಕೇಳ್ಕೊಂಬೇಡಿ. ಒಬ್ಬೊಬ್ಬರು ಜೀವನ ಒಬ್ಬೊಬ್ರದ್ದು ಇರ್ತದೆ. ಆದರೆ ಅವರಿಂದ ನಮಗೇನು ತೊಂದರೆ ಆಗಬಾರ್ದು, ಅವರಿಂದ ನಮ್ಗೆ ರಕ್ಷೆ ಆಗಿರ್ಬೇಕು. ನೀನು ಯಾವತ್ತು ನಮ್ಗೆ ಅಂತೇಳಿ ಸಂಕಲ್ಪ ಮಾಡ್ಕೊಳ್ರಿ. ಅಮ್ಮನ ಕಾಯಕಾಯ್ತಾಳೆ. ಅತಿ ಮೀರಿ ಶತ್ರುಗಳಿದ್ದಾಗ ಆಯಮ್ಮನ ನೋಡ್ಕೊಂತಾಳೆ, ಆಯಮ್ಮನೆ ಬಾಯಿ ಕಟ್ಟಾಕ್ತಾಳೆ. ಮತ್ತು ಈ ಎಲ್ಲ ಸಮಸ್ಯೆಗಳಿಗೂ ಪ್ರತ್ಯಂಗಿರಿ ಹೋಮಕ್ಕೆ ಭಾಗವಹಿಸಿದ್ರೆ ಸಂಪೂರ್ಣವಾಗಿ ಅನುಗ್ರಹ ಆಗ್ತದೆ. ಮಾಟ ಮಂತ್ರ ಯಂತ್ರ ತಂತ್ರಗಳು, ಯಾವುದೇ ಒಂದು ದೃಷ್ಟಿದೋಷ, ರಾಹುಕೇತು ದೃಷ್ಟಿದೋಷ, ಮತ್ತೆ ಯಾವುದೇ ಒಂದು ಸಮಸ್ಯೆ, ಅಕಾಲ ಮೃತ್ಯು, ಮಧ್ಯದಲ್ಲಿ ಬರುವಂಥ ಮೃತ್ಯುಗಂಡಗಳನ್ನು ಪರಿಹಾರ ಮಾಡ್ತಾಳೆ ಪ್ರತ್ಯಂಗಿರಿ ದೇವಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಪ್ರತ್ಯಂಗಿರಿ ದೇವಿಗೆ ಒಣಮೆಣಸಿನಕಾಯಿ,
ನೋಡಿ ಖಾರವಾದಂಥದ್ದು ಕೊಡೋದು ನಾವು ಒಣಮೆಣಸಿನಕಾಯಿ, ಮತ್ತೆ ಕಾಳುಮೆಣಸು, ಬಿಳಿ ಸಾಸಿವೆ, ಕರಿ ಎಳ್ಳು, ಉಪ್ಪು ಮತ್ತೆ ಬೆಳ್ಳುಳ್ಳಿ ಇವುಗಳೆಲ್ಲ ಕೊಟ್ಟು ಅಮ್ಮನಿಗೆ ಹೋಮ ಅರ್ಪಣೆ ಮಾಡುವಂಥದ್ದು ವಿಶೇಷ. ಇದರ ಅರ್ಥ ಅಂತಂದ್ರೆ ಮೆಣಸಿನಕಾಯಿ ಅಂತಂದ್ರೆ ವೀರಭದ್ರ ಸ್ವಾಮಿ ಸ್ವರೂಪ. ಆ ಮೆಣಸಿನಕಾಯಿ ಹೆಂಗೆ ಸಿಡಿತದೋ ಅದೇ ತರ ನಮ್ಮ ಜೀವನದಲ್ಲಿ ಕಷ್ಟಗಳು ಸಿಡಿತದೆ, ಕಷ್ಟಗಳೆಲ್ಲ ಹೋಗ್ತದೆ. ಮತ್ತೆ ಕಾಳು ಮೆಣಸು ಅಂತಂದ್ರೆ ಯಾವುದೇ ಭೂತ ಕಾಟಕ, ಪ್ರೇತ ಕಾಟಕಗಳಾಗಿದ್ರೆ, ಯಾವುದೇ ಒಂದು ಪ್ರಯೋಗ ಆಗಿದ್ರೆ, ಏನೋ ಒಂದು ಚಂಡಿ ಪ್ರಯೋಗ ಆಗಿದ್ರೆ, ನಮ್ಮಲ್ಲಿ ಯಾವುದೋ ಒಂದು ಪ್ರಯೋಗ ಮಾಡಿತ್ತು ಅದರೆಲ್ಲ ಹೊಡೆದಾಗ್ತದೆ ಕಾಳು ಮೆಣಸು. ಮತ್ತೆ ಬಿಳಿ ಸಾಸಿವೆ ನಮ್ಮಲ್ಲಿ ದೃಷ್ಟಿ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಉಪ್ಪು ಅಕಾಲ ಮೃತ್ಯುಗಳನ್ನು ಪರಿಹಾರ ಮಾಡ್ತದೆ ನಮ್ಗೆ ಇಳಿ ತೆಗೆದು ಹಾಕಿದಾಗ. ಮತ್ತೆ ಬೆಳ್ಳುಳ್ಳಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತದೆ, ಆರೋಗ್ಯ ಸಮಸ್ಯೆಗಳಿಗೆ. ನೋಡಿ ಹಿಂದಿನ ಕಾಲದಲ್ಲಿ ಹೊಟ್ಟೆ ನೋವು ಬಂದ್ರೆ, ಮೈಕೈ ನೋವು ಬಂದ್ರೆ ಒಂದು ಮೆಣಸಿನಕಾಯಿ, ಸಾಸಿವೆ, ಉಪ್ಪನ್ನ ಇಳಿ ತೆಗೆದು ಒಲೆಗೆ ಹಾಕ್ತಾ ಇದ್ರು. ಇವಾಗ ಹಾಕ್ತಾರೆ ಯಾರನ? ಗ್ಯಾಸ್ಗಳು ಬಂದ್ಬಿಟ್ಟೈತೆ, ಒಲೆಗಳೇ ಇಲ್ಲಲ್ಲ, ಹಂಗೆ ಇಳ್ದೋಗೋದು. ಇವಾಗ ಅದೇ ತರ ಪ್ರತಿಂಗಿರಿದ ಒಮ್ಮದ್ ಮಾಡೋದು. ನಾವ್ ಎಷ್ಟೋ 1000 kg ಹಾಕಿದ್ರು ಒಂದು ಚೂರು ಘಾಟ್ ಬರಲ್ಲ. ಒಂದು ಮೆಣಸಿನಕಾಯಿ ಮನೇಲಿ ಹಾಕಿದ್ರೆ ಮನೆಲ್ಲ ಘಾಟ್ ಗಿರಕ್ ಆಗಲ್ಲ, ಅಷ್ಟು ಶಕ್ತಿ ಇರ್ತದ ಯಮ್ಮನ ಹತ್ರ. ಹೋಮ ಮಾಡ್ತಿದ್ರ ಯಮ್ಮನ ಮುಖದಲ್ಲಿ ಆ ಚೇಂಜ್ ಆಗ್ತದೆ, ನೋಡ್ಬೇಕು, ಗಮನಿಸ್ರಿ ನೀವು ಕೂತ್ಕೊಂಡಾಗ. ಆ ಒಂದೊಂದು ಗಂಟೆಗೆ ಒಂದೊಂದ್ ತರ ಯಮ್ಮನ ರೂಪ ಕೊಡ್ತಾ ಇರ್ತಾಳೆ ಹೋಮ ಮಾಡ್ಬೇಕಾದ್ರೆ. ಅಷ್ಟು ಶಕ್ತಿವಂತಳು ಆ ಪ್ರತ್ಯಂಗಿರಿ ದೇವಿ. ಹಾಗಾಗಿ ಎಲ್ಲಾ ಸಮಸ್ಯೆಗಳಿಗೂ ಆ ಪ್ರತ್ಯಂಗಿರಿ ಹೋಮಕ್ಕೆ 3 ಅಮಾವಾಸ್ಯೆ ಭಾಗವಹಿಸಿದಾಗ ಸಂಪೂರ್ಣವಾಗಿ ನೀವೇನ್ ಸಂಕಲ್ಪ, ದೃಢ ಸಂಕಲ್ಪ ಮಾಡಿ ಕೂತಿರ್ತೀರೋ ಅದನ್ನ ನೆರವೇರಿಸ್ಕೊಡ್ತಾಳೆ. ಮತ್ತೆ ಕೊನೆಯಲ್ಲಿ ಹೋಮ ಆದ ನಂತರ ಪ್ರತಿಯೊಬ್ಬರ ಕೈಯಲ್ಲಿ ನೀವುಳಿಸಿ ಹಾಕುವಂಥದ್ದು ವಿಶೇಷವಾಗಿರ್ತದೆ, ತಲೆಯಿಂದ ಪಾದದವರೆಗೆ ನೀವುಳಿಸುವಂಥದ್ದು ವಿಶೇಷವಾಗಿರ್ತದೆ. ಮತ್ತೆ ಆರ್ಥಿಕ ಸಮಸ್ಯೆಗಳಂದ್ರೆ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದ್ದಾಗ ನಮ್ಗೇನು ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಾವು ಉದ್ಧಾರ ಆಗ್ತಾ ಇಲ್ಲ, ನಮ್ಮ ಬಡತನ ಜಾಸ್ತಿ, ನಮ್ಗೆಲ್ಲೋದ್ರು ಶತ್ರುಗಳು, ನಾವು ಆಚೆ ಹೋದ್ರು ಶತ್ರುಗಳು, ನಮ್ಮ ಹತ್ರ ಏನು ನಡೀತಾ ಇಲ್ಲ ಅಂದಾಗ ಇದೊಂದು ಕೆಲಸ ಮಾಡಿ, ಉಪಯೋಗ ಹೇಳ್ಕೊಡ್ತೀನಿ. 900 ಗ್ರಾಂ ಮೆಣಸಿನಕಾಯಿ ತಗೊಳ್ಳಿ, ಒಂದು ಕೆಂಪು ಬಟ್ಟೆ ತಗೊಳ್ಳಿ, ಅದರಲ್ಲಿ 1 ಮುಷ್ಟಿ ಉಪ್ಪು, 1 ಮುಷ್ಟಿ ಸಾಸಿವೆ, 1 ಮುಷ್ಟಿಯಷ್ಟು ಕರಿ ಎಳ್ಳು, 1 ಮುಷ್ಟಿಯಷ್ಟು ಕಾಳು ಮೆಣಸು ಇವುಗಳೆಲ್ಲ ತಗೊಂಡು ಬೆಳಗ್ಗೆ ಅಮಾವಾಸ್ಯೆ ಅಂತಂದ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕೆ ಮುಂಚೆನೆ ಇವೆಲ್ಲ ಶೇಖರಣೆ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ, ಎಲ್ಲ ದೃಷ್ಟಿಗಳು ಇವತ್ತೆಲ್ಲ ಹೊರಟೋಗ್ಬೇಕಮ್ಮ ಆಚೆ, ನಮ್ಮ ಮನೆಯಿಂದ ಆಚೆ ಅಂತ ಹೇಳ್ರಿ, ಕ್ಲೀನಾಗಿ ಹೋಗುತ್ತೆ. ಅದನ್ನೆಲ್ಲ ತಂದು ಇಲ್ಲಿ ಬರಬೇಕಾದಾಗ ಮನೆಯವರಿಗೆಲ್ಲ ಇಳಿ ತೆಗೆದುಬಿಟ್ಟು ಪಾದದಿಂದ 3 ಸಲ ಇಳಿ ತೆಗೆದು ತಂದು ಆ ಯಮ್ಮನಿಗೆ ಅರ್ಪಣೆ ಮಾಡಿ, ನಿಮ್ಮ ಜೀವನದಲ್ಲಿ ನಿಮ್ಮ ಮನೇಲಿ ಕಷ್ಟ ಏನಾದ್ರೂ ಕಷ್ಟ ಇದ್ರೆ ಬಂದು ಕೇಳಿ. ಆಮೇಲೆ ಈ ತರ ಮಾಡ್ಕೊಂಡೋಗಿ ಕೆಲವೆಲ್ಲ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ನಮ್ಮಲ್ಲಿರಂತ ಎಲ್ಲ ಕೆಟ್ಟ ದೃಷ್ಟಿಗಳು ಆಚೆ ಹೋಗ್ತದೆ. ಆ ಗಂಟಿಂದನೇ ಬರ್ತಾವೆಲ್ಲ, ಕರ್ಕೊಂಡ್ ಬರ್ತಾ ಇರ್ತಾಳೆ ಯಮ್ಮನ ಹಿಡ್ಬಿಟ್ಟೆ ನಡಿ ಆಚೆ ಅಂತ. ಹಂಗಾಗಿ ಎಲ್ಲ ಆಚೆ ಹೋದಾಗ ಮನೆಯಲ್ಲಿ ಒಳ್ಳೆ ದೇವತೆಗಳು ಬಂದು ಓಡಾಡ್ತಾಳೆ. ಮತ್ತೆ ಆ ಲಕ್ಷ್ಮಿ ಬಂದು ಕೂತ್ಕೊಂತಾಳೆ ಮನೆಯಲ್ಲಿ. ಎಲ್ಲಾ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಕೊಡ್ತಾಳೆ. ಆ ಪ್ರತ್ಯಂಗಿರಿ ದೇವಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇರ್ತದೆ. ಸಂಜೆ 5 ಗಂಟೆ 6 ಗಂಟೆಗೆ ಶುರು ಆಗ್ತದೆ. 7 ಗಂಟೆ 7:30 8:30 ಗಂಟೆ ಹೋಮ ನಡೀತದೆ. ಬನ್ರಿ ಎಲ್ಲರೂ ಆ ಯಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ, ಎಲ್ರಿಗೂ ಆ ಯಮ್ಮನ ಕಾಪಾಡ್ಲಿ ಅಂತೇಳಿ ಪ್ರತ್ಯಂಗಿರಿ ದೇವಿನ ಪ್ರಾರ್ಥನೆಯನ್ನು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರೇನು, ಎಲ್ಲಿಂದ ಬರ್ತಾ ಇದ್ದೀರಾ? ಅನಂತ್ ಕುಮಾರ್ ಅಂತ, ನಮ್ಮ ಹೆಸರು ಶೋಭಾ ಅಂತ. ನಾವು ಬರ್ತಾ ಇರೋದು ಮೈಸೂರಿಂದ. ಮೈಸೂರಿಂದ ಬರ್ತಾ ಇದ್ದೀರಾ? ಮೈಸೂರಿಂದ ತಿಲಕ್ ನಗರ ನಿವಾಸಿ. ಓಹೋ, ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? 5 ವಾರದಿಂದ ಬರ್ತಾ ಇದ್ದೀನಿ. ಸತತವಾಗಿ ಮೈಸೂರಿಂದ 5 ವಾರ 5 ವಾರದಿಂದ ಬರ್ತಾ ಇದ್ದೀನಿ. ನೀವೇ ಅನ್ಕೊಂಡಿದ್ದ ಆಗಿದೆಯಾ ಸರ್? ಆಗಿದೆ ಮೇಡಮ್, ನಮ್ಮ ಮಕ್ಳಿಗೂ ಒಳ್ಳೇದಾಗಿದೆ, ನಮ್ಮ ಹೆಸರಿಗೂ ಒಳ್ಳೇದಾಗಿದೆ, ನಮಗೂ ಒಳ್ಳೇದಾಗಿದೆ. ಹೌದಾ? ಏನ್ ಅನ್ಕೊಂಡಿದ್ರಿ? ಏನು ನಮ್ಗೆ ಎದೆ ನೋವಿತ್ತು, ತುಂಬಾ ಒಂಥರ ಟೆನ್ಷನ್ ತರ ಆಗ್ತಾ ಇತ್ತು. ಈ ತಾಯಿ ಬಂದ್ಮೇಲೆ ಎಲ್ಲ ಅರ್ಕೆ ಕಟ್ಕೊಂಡ್ಮೇಲೆ ಎಲ್ಲ ಆಗಿದೆ, ಎಲ್ಲಾ ತರ ಇದಾಗಿದೆ. ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಮಯ ತುಂಬಾ ಒಳ್ಳೇದಾಗಿದೆ. ಬಂದ್ರೆ ನಮ್ಗೊಂದು ನೆಮ್ಮದಿ, ಮನ್ಸಿಗೆ ನೆಮ್ಮದಿ ಆಗುತ್ತೆ. ಅರ್ಕೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ, ನೆಮ್ಮದಿಯಾಗಿ ಹೋಗ್ತಾ ಇದೀವಿ. ನಾವು ಬೆಂಗಳೂರಿಂದ ಬರ್ತಾ ಇದೀವಿ. ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? 2 ವಾರದಿಂದ ಬರ್ತಾ ಇದ್ದೀರಾ? ಏನ್ ಅನ್ಕೊಂಡಿದ್ರಿ? ನಾವು ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಅನ್ಕೊಂಡು, ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ರಾ? ಓಕೆ, ಆಯ್ತಾಯ್ತು. ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ. ಓಕೆ. ಈ ಕ್ಷೇತ್ರಕ್ಕೆ ಬಂದಾಗಿಂದ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಕಾಲ್ ಕೈ ನೋವಿತ್ತು, ಅದು ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ಆರೋಗ್ಯ ಸಮಸ್ಯೆ ಇತ್ತು, ಅದು ಸ್ವಲ್ಪ ಸರಿ ಹೋಗಿದೆ. ಸರಿ. ಒಂದು ಅಜ್ಜಿ ಹುಷಾರಿಲ್ಲ, ನಮ್ಮ ಅತ್ತೆಗೆ, ಅವ್ರಿಗೆ ಇವಾಗ ಅರ್ಕೆ ಕಟ್ಕೊಂಡು ನಿಮ್ಮ ಅತ್ತೆಯವರಿಗೆ ನೀವು ಹರಕೆ ಈಗ ಸಲ್ಲಿಸ್ತಾ ಇದ್ದೀರಾ? ನಿಮ್ಗೆ ಹೇಗ್ ಗೊತ್ತಾಯ್ತು ಇಲ್ಲಿ ಶಕ್ತಿಪೀಠ, ಇಲ್ಲಿ ಫೋನಲ್ಲಿ ನಮ್ಮ ಅಕ್ಕ ಅವ್ರು ಇದ್ರು, ನಮ್ಮ ಅಕ್ಕ ಕರ್ಕೊಂಡ್ ಬಂದ್ರು. ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗಿದೆ ನಿಮ್ಗೆ? ಓಕೆ, ಏನ್ ಅನ್ಸ್ತಾ ಇದೆ ಕ್ಷೇತ್ರಕ್ಕೆ ಬಂದಾಗಿಂದ ನಿಮ್ಗೆ? ಏನು ಒಳ್ಳೇದಾಗ್ತಾ ಇದೆ, ಪಾಸಿಟಿವ್ ಎನರ್ಜಿ ಇದೆ ಅಂತ ಅನ್ಸುತ್ತಾ? ನೀವೆಲ್ಲರೂ ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲರೂ ಬೆಂಗಳೂರಿಂದಾನೇ ಬರ್ತಾ ಇದ್ದೀರಾ? ಎಷ್ಟು ವಾರದಿಂದ ಬರ್ತಾ ಇದ್ದೀರಾ ನೀವೆಲ್ಲ? ನೀವು 2ನೇ ಸಲ? ನೀವೆಲ್ಲ ಸ್ನೇಹಿತರ? ಎಲ್ಲ ಒಂದೇ ಸಲ ಎಲ್ಲ ಮಾತಾಡ್ಕೊಂಡು ಬರ್ತಿದ್ದೀರಾ? ಹೌದಾ? ನಿಮ್ಗೆಲ್ಲ ಇಲ್ಲಿ ಬಂದಾಗಿಂದ ಏನ್ ಅನ್ಸ್ತಾ ಇದೆ ನಿಮ್ಮೆಲ್ಲರಿಗೂ? ಮನ್ಸಿಗೆ ನೆಮ್ಮದಿ ಇದೆಯಾ, ಸಮಾಧಾನ ಇದೆಯಾ?
ಅನಿಸ್ತಾ ಇದೆ. ಎಲ್ಲಿಂದ ಬರ್ತಾ ಇದ್ದೀರಾ? ರಾಮಣ್ಣ ನೆನ್ಮಂಗಲದಿಂದ. ನೆಲಮಂಗಲದಿಂದ ಬರ್ತಾ ಇದ್ದೀರಾ? ನಾವು ಯೂಟ್ಯೂಬ್ನಾಗೆ ನೋಡ್ಕೊಂಡು ಬಂದು. ಯೂಟ್ಯೂಬ್ ಇಂದ ಗೊತ್ತಾಯ್ತು ನಿಮ್ಗೆ? ಭಾಳ ಚೆನ್ನಾಗಿ ನಡೀತದೆ ಅದರಲ್ಲಿ. ನಮಗೆ ಸಂತೋಷ ಆಯ್ತು, ಸಂತೋಷ ಆಗಿದೆ. ಇನ್ನೂ ಒಂದು ಅಮ್ಮ ಕರ್ಸ್ಕೊಂಡ್ರೆ ಬರ್ತಾ ಇರ್ತೀನಿ. ಏನಾದ್ರು ಹರಕೆ ಓದ್ತಿದ್ದೀರಾ ಹೇಗೆ? ಹರಕೆ ಓದ್ತಿದ್ದೀರಿ. ಒಂದು ಚಿನ್ನದ ತಾಳಿ ಮಾಡಿಸ್ಕೊಡ್ತೀನಿ ನಿಮಗೆ. ಹೌದಾ? ಹೌದು. ನೀವು ಅನ್ಕೊಂಡಿರೋ ಹರಕೆ ಈಡೇರಿದ್ರೆ ಚಿನ್ನದ ತಾಳಿ ಮಾಡಿಸ್ಕೊಡ್ತೀನಿ ಅಂತ ಹರಕೆ ಓದ್ತಿದ್ದೀರಾ? ಹೌದಾ? ಅಂದ್ರೆ ಇಲ್ಲಿಗೆ ಬಂದಾಗಿಂದ ನಿಮ್ಗೆ ಒಳ್ಳೇದಾಗ್ತಾ ಇದೆಯಾ? ಅಂದ್ರೆ ಮನಸ್ಸಿಗೆ ಪಾಸಿಟಿವ್ ಆಗಿ ಮನಸ್ಸಿಗೆ ಅನಿಸ್ತಾ ಇದೆಯಾ? ಭಾಳ ಪವರ್ ಬಿಟ್ಟಿದೆ. ನಿಂತ್ಕೊಂಡ್ರೆ ನಿಮ್ಮಂತ ಉಳಿಯಲ್ಲ. ನಂಬಿಕೆ ಇಟ್ಟು ಬರ್ಬೇಕು. ನಂಬಿಕೆ ಇಟ್ಟು ಬಂದ್ರೆ ಅವ್ರ ಕೆಲಸ 100% ಗ್ಯಾರಂಟಿ. ಹೌದೌದು. ಅಲ್ಲೊಂದು ಇಲ್ಲೊಂದು ಜ್ಞಾನ ಇಟ್ಕೊಂಡ್ರೆ ಅಮ್ಮ ಕೊಡಲ್ಲ, ಏನು ಕೊಡಲ್ಲ. ಶ್ರದ್ಧಾ ಭಕ್ತಿಯಿಂದ ದೇವಿನ ಬೇಡ್ಕೋಬೇಕು. ಭಕ್ತಿಯಿಂದ ಬರ್ಬೇಕು. ಅಲ್ಲಿಂದ ಬಂದು ಉಪವಾಸ ಬಂದು ಇಲ್ಲಿ ಊಟ. ಮಧುಗಿರಿ ಆ ಕಡೆ ಮಿಲ್ಗೇಸಿ ಅಂತ ಇತ್ತು. ಮಿಲ್ಗೇಸಿಂದ ಆ ಕಡೆ ಹಳ್ಳಿ, ಒಂದು ಹಳ್ಳಿ ಆರುಗಲ್ಲಲ್ಲಿಂದ ಬರ್ತಾಯಿತ್ತು. ಇಲ್ಲಿ ಮೊಬೈಲಲ್ಲಿ ನೋಡಿದ್ವಿ, ಮೊಬೈಲ್ ನೋಡಿ ಅದ್ರ ಮುಖಾಂತರ ಬಂತು. ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? ಇದು 2ನೇ ವಾರ. ನೀವು ಅನ್ಕೊಂಡಿದ್ದು ಸ್ವಲ್ಪ ನಡೀತು, ಕೆಲಸ ಆಯ್ತು ನನಗೆ. ಸ್ವಲ್ಪ ನಡೀತು, ಫುಲ್ ಏನಿಲ್ಲ, ಫುಲ್ ನಡೀತಾ ಇದೆ. ಆರೋಗ್ಯ ಬಗ್ಗೆ ಇಲ್ಲಿಗೆ ಬಂದಾಗಿಂದ ನೀವು ಸ್ವಲ್ಪ ಪಾಸಿಟಿವ್ ಆಗಿದೆ. ಸ್ವಲ್ಪ ಮನಸ್ಸು ನೆಮ್ಮದಿ ಇದೆ, ಪಾಸಿಟಿವ್ ಇದೆ. ಏನು ಡಾಕ್ಟರ್ ಹತ್ರ ಏನು ಸಲಹೆ ಪಡೆಯೋ ಅವಶ್ಯಕತೆ ಇಲ್ಲ. ಹೌದಾ? ಡಾಕ್ಟರ್ ಅವಶ್ಯಕತೆ ಇಲ್ಲ ಇಲ್ಲಿ ಬಂದ್ರೆ? ಡಾಕ್ಟರ್ ಅವಶ್ಯಕತೆ ಇರಲ್ಲ, ಆದ್ರೆ ನಂಬಿಕೆ ಇಟ್ಬೇಕು ಅಷ್ಟೇ. ನಂಬಿಕೆ ಆದ್ಮೇಲೆ ಡಾಕ್ಟರ್ ತಕ್ಕ ಹೋಗ್ಲೇಬೇಕು. ನಂಬಿಕೆ ಆದ್ಮೇಲೆ ಡಾಕ್ಟರ್ ತಕ್ಕ ಹೋಗ್ಲೇಬೇಕು, ದುಡ್ಡು ಕೊಡ್ಲೇಬೇಕು, ಸುದ್ದಿ ಹಾಕ್ಸ್ಕೊಳ್ಲೇಬೇಕು. ಇದು ಪೊಸಿಷನ್. ಮೇಡಮ್ ನಾವು ಕೇಳ್ಕೊಂಡು ಎಷ್ಟು ವಾರದಿಂದ ಬರ್ತಿದ್ದೀರಾ? ಇದು 4ನೇ ವಾರ ಮೇಡಮ್. ಓಕೆ. ಏನಾದ್ರು ಹರಕೆ ಹೊತ್ಕೊಂಡಿದ್ರಾ? ಏನ್ ಅನ್ಸ್ತಾ ಇದೆ? ಹರಕೆ ಹೊತ್ಕೊಂಡಿದೀವಿ ಮೇಡಮ್. ಹೆಲ್ತ್ ಇದ್ರಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಪಾಸಿಟಿವ್ ಆಗಿ ನಿಮ್ಗೆ ಫೀಲ್ ಆಗ್ತಾ ಇದೆ? ತುಂಬಾ ಪಾಸಿಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದ್ರಿ, ಚೆನ್ನಾಗಿದೆ ಮೇಡಮ್. ನಿಮ್ಗೆ ಆರೋಗ್ಯ ಸುಧಾರಿಸಿದ್ಯಾ? ತುಂಬಾ. ದೇವಸ್ಥಾನದ ಸೇವಾ ವಿವರಗಳ ಪಟ್ಟಿಯನ್ನು ಹಾಕಿದ್ದೀನಿ, ನೀವು ಪಾಸ್ ಮಾಡಿ ನೋಡ್ಕೋಬೋದು. ದೇವಸ್ಥಾನದ ಆವರಣದಲ್ಲೇ ಪೂಜಾ ಸಾಮಗ್ರಿಗಳು ಸಹ ಸಿಗುತ್ತೆ. ಬೂದುಕುಂಬಳಕಾಯಿ ದೀಪ, ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಎಲ್ಲವೂ ಸಹ ದೇವಸ್ಥಾನದ ಆವರಣದಲ್ಲೇ ಸಿಗುತ್ತೆ. ಬೂದುಕುಂಬಳಕಾಯಿ ದೀಪ ಹಚ್ಚಲಿಕ್ಕೆ 200 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಎಲ್ಲ ಸೆಟ್ ಸಹ ಅವರೇ ಕೊಡ್ತಾರೆ. ತಟ್ಟೆಯಲ್ಲಿ ಇಟ್ಟು ಬೂದುಕುಂಬಳಕಾಯಿ, ಎಣ್ಣೆ, ಬತ್ತಿ, ಹೂವು ಎಲ್ಲವೂ ಸಹ ಅವರೇ ಕೊಡ್ತಾರೆ. 9 ನಿಂಬೆಹಣ್ಣಿನ ದೀಪ ಸೆಟ್ಟಿಗೆ 80 ರೂಪಾಯಿಯನ್ನು ತಗೋತಾರೆ. ಬೆಲ್ಲದ ದೀಪಕ್ಕೆ 20 ರೂಪಾಯಿಯನ್ನು ತಗೋತಾರೆ. ಹಾಗೆ ಮಂಗಳ ದ್ರವ್ಯ ಸ್ನಾನಕ್ಕೆ 200 ರೂಪಾಯಿಯನ್ನು ತಗೋತಾರೆ. ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ ಅನ್ನದಾಸೋಹ ಸೇವೆಯೂ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಅನ್ನದಾಸೋಹ ಸೇವೆ ಇರುತ್ತೆ. ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಯಾವುದೇ ರೀತಿಯಾಗಿ ಶುಲ್ಕವನ್ನು ಚಾರ್ಜ್ ಮಾಡೋದಿಲ್ಲ. ನೀವು ಉಚಿತವಾಗಿ ಇಲ್ಲಿ ವಾಹನವನ್ನು ನಿಲುಗಡೆ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಭಾಗದಲ್ಲೂ ಯಾವುದಾದ್ರೂ ಐತಿಹಾಸಿಕ ಸ್ಥಳಗಳಿದ್ರೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮುಖಾಂತರ ಮಾಹಿತಿ ತಿಳಿಸಿ. ನಾನು ಅಲ್ಲಿ ಬಂದು ವಿಶೇಷತೆಗಳನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.